ಬೆಳಗಾವಿ ಅಧಿವೇಶನದಲ್ಲಿ ನಾವು ಉತ್ತರ ಕರ್ನಾಟಕದ ಚರ್ಚೆಗೆ ಆದ್ಯತೆ ಕೊಡಬೇಕು ಅಂತ ಬಿಜೆಪಿ ಕಳೆದ ಒಂದು 10 ದಿನದಿಂದ ಕೂಡ ಹೋರಾಟ ಮಾಡಿದ್ರಿ. ಈ ಹೋರಾಟದ ಫಲವಾಗಿ ಸರ್ಕಾರ ಮಣಿದಿದೆ. ಉತ್ತರ ಕರ್ನಾಟಕ ಚರ್ಚೆ ವಿಧಾನಸಭೆಯಲ್ಲಿ ಪ್ರಾರಂಭ ಆಗಿದೆ. ನಿನ್ನೆ ಕೂಡ ನಾನು ಪ್ರಾರಂಭ ಮಾಡಿದ್ದೀನಿ. ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಚರ್ಚೆ ಬೇಕಾಗಿರಲಿಲ್ಲ, ಮುಜುಗರಕ್ಕೆ ಒಳಗಾಗಿದೆ. ಕಳೆದ 2.5 ವರ್ಷದಲ್ಲಿ ಈ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಗಮನನೇ ಕೊಟ್ಟಿಲ್ಲ. ಈ ಮಂತ್ರಿಗಳಿದಾರಲ್ಲ, ಕರ್ನಾಟಕದಲ್ಲಿರುವಂತಹ ಮಂತ್ರಿಗಳು ಯಾರು ಕೂಡ ಉತ್ತರ ಕರ್ನಾಟಕ ಹೆಜ್ಜೆನೇ ಇಡದೇ ಇರುವಂತ ಮಂತ್ರಿಗಳು ಇದ್ದಾರೆ. ಒಂದು 6-7 ಜನ ಮಂತ್ರಿಗಳು ಉತ್ತರ ಕರ್ನಾಟಕಕ್ಕೆ ಹೆಜ್ಜೆನೇ ಇಟ್ಟಿಲ್ಲ. ಒಂದು ರಿವ್ಯೂ ಸಭೆನೂ ಮಾಡಿಲ್ಲ. ಇನ್ನು ಉದ್ಧಾರ ಆಗುವಂದ್ರೆ ಉತ್ತರ ಕರ್ನಾಟಕ ಎಲ್ಲಿ ಉದ್ಧಾರ ಆಗ್ತದೆ? ಮತ್ತೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಬಸವರಾಜ ಬೊಮ್ಮಾಯಿಯವರಿದ್ದಾಗ, ಯಡಿಯೂರಪ್ಪ ಇದ್ದಾಗ ಅನುದಾನ ಕೊಟ್ಟು ಕೆಲಸ ಪ್ರಾರಂಭ ಮಾಡೋಕ್ಕೆ ಸ್ಯಾಂಕ್ಷನ್ ಕೂಡ ಮಾಡಿದ್ರು. ಆದರೆ ಈ ಸರ್ಕಾರ ಬಂದ ಮೇಲೆ ಅದನ್ನ ರದ್ದು ಮಾಡಬೇಕು, ಮಾಡಲೂ ಇಲ್ಲ. ಈಗ ಅವರು ಗ್ಯಾರಂಟಿ ಅಂತ ಹೇಳ್ಕೊಂಡು ಉತ್ತರ ಕರ್ನಾಟಕದ ರಸ್ತೆಗಳು ಪೂರ್ತಿ ಹಾಳಾಗೋಗ್ತವೆ. ರಸ್ತೆ ಎಲ್ಲ ಪೂರ್ತಿ ಹಾಳಾಗೋಗುತ್ತೆ. ಬೆಳೆ ಪರಿಹಾರ ಕೊಡೋಕ್ಕೆ ಇನ್ನೂ ಆಗಿಲ್ಲ. ನನ್ನ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಎದ್ರೆ ವಿತಂಡವಾದಗಳನ್ನು ಮಾಡ್ತಾರೆ. ನಾವಿದ್ದಾಗ ಒಂದೇ ತಿಂಗಳಲ್ಲಿ ಪರಿಹಾರವನ್ನು ಕೊಟ್ಟಿದ್ದೀವಿ. ಮ್ಯಾಕ್ಸಿಮಮ್ ಅಂದರೆ 2 ತಿಂಗಳು. ಇವರು 6 ತಿಂಗಳಾದ್ರೂ ಘೋಷಣೆ ಮಾಡೋಕ್ಕೆ ಫ್ಲಡ್ ಆಗಿದೆ, ಘೋಷಣೆ ಮಾಡೋಕ್ಕೆ 2 ತಿಂಗಳು ತಗೊಂತಾರೆ. ಬರ ಬಂದರೆ ಅದಕ್ಕೆ 2 ತಿಂಗಳು ತಗೊಂತಾರೆ. ಒಟ್ಟಾರೆ ಉತ್ತರ ಕರ್ನಾಟಕಕ್ಕೆ ನೆಗ್ಲೆಕ್ಟ್ ಮಾಡಿದ್ದಾರೆ. ನಮ್ಮ ದೃಷ್ಟಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಒಂದು ಆಕ್ಷನ್ ಪ್ಲಾನ್ ಬೇಕು, ಒಂದು ಮಾಸ್ಟರ್ ಪ್ಲಾನ್ ಬೇಕು. ಯಾಕೆ ಉತ್ತರ ಕರ್ನಾಟಕ ಹಿಂದುಳಿದಿದೆ? ಇಷ್ಟೆಲ್ಲ ಅನುದಾನಗಳು ಕೊಟ್ಟರು ಕೂಡ ಏನು ಸಮಸ್ಯೆ ಆಗಿದೆ? ಅನುದಾನ ಕೊರತೆ ಆಗಿದೆಯಾ? ಇವೆಲ್ಲನೂ ಕೂಡ ಚರ್ಚೆ ಆಗಬೇಕಾಗಿದೆ. ಅದನ್ನು ಇವತ್ತು ನಾನು ಚರ್ಚೆ ಮಾಡೋಕ್ಕೆ ಇವತ್ತೂ ಕೂಡ ಚರ್ಚೆ ಮಾಡ್ತೀನಿ. ಒಟ್ಟಾರೆ ಬಿಜೆಪಿ ಈ ರೈತರ ಪರವಾದಂತಹ ಹೋರಾಟವನ್ನು ನಿನ್ನೆನೂ ಕೂಡ ಮಾಡಿದ್ದೀರಿ ವಿಧಾನಸಭೆಯಲ್ಲೂ.